ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಪಾರ್ಟ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮಿಷಿನ್ ಅಂತ ಅಂದಮೇಲೆ ಸಾಮಾನ್ಯವಾಗಿ ಸೇಲು ಸರ್ವಿಸ್ ಎಲ್ಲ ಮಾಡ್ತಾ ಇರ್ತೀವಿ. ಇದರಲ್ಲಿ ಬಂದುಬಿಟ್ಟು ಇನ್ನು ವಿಡಿಯೋಗಳಲ್ಲಿ ಒಂದೊಂದು ಮಿಷಿನ್ ಪಾರ್ಟ್ಸು ಕೂಡ ಎಷ್ಟು ಉಪಯೋಗ ಆಗುತ್ತೆ, ಅದನ್ನು ಎಷ್ಟು ರೇಟ್ ಆಗುತ್ತೆ ಅನ್ನೋದನ್ನು ಇನ್ನು ಮುಂದೆ ವಿಡಿಯೋಗಳಲ್ಲಿ ಹಾಗೆ ತೋರಿಸ್ತಾ ಹೋಗ್ತೀನಿ. ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ಕೆಲವೊಂದು ಪಾರ್ಟ್ಸ್ಗೆ ಅದರದೇ ಆದಂಥ ಒಂದಷ್ಟು ವೈಶಿಷ್ಟ್ಯತೆಗಳಿರುತ್ತೆ. ಹಂಗಾಗಿ ಟೈಲರಿಂಗ್ ಮಿಷಿನಲ್ಲಿ ಏನೆಲ್ಲ ಪಾರ್ಟ್ಸ್ ಬರುತ್ತೆ, ಏನೆಲ್ಲ ಉಪಯೋಗ ಆಗುತ್ತೆ, ಆ ಒಂದು ಪಾರ್ಟ್ಸಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಹಾಗೆ ಇದು ನಿಮಗೆ ಕೊರಿಯರ್ ಕೂಡ ಮಾಡ್ತೀವಿ. ಕೊನೆಯಲ್ಲಿ ಪ್ರೈಸ್ನ ಮೆನ್ಷನ್ ಮಾಡ್ತೀನಿ ಎಷ್ಟಾಗುತ್ತೆ ಅಮೌಂಟ್ ಅಂತ ಹೇಳಿ. ಯಾಕೆ ಅಂದರೆ ತುಂಬ ದೂರ ಹಳ್ಳಿಗಳ ಕಡೆ ಕೆಲವೆಲ್ಲ ಐಟಮ್ಸ್ಗಳು ಸಿಗೋದಿಲ್ಲ, ಮತ್ತು ಪಾರ್ಸಲ್ ಕೂಡ ಕೊಡೋರಿರೋದಿಲ್ಲ. ಅವರು ಅಲ್ಲಿಂದ ಬಂದು ಇಲ್ಲಿ ಬಂದು ಪರ್ಚೇಸ್ ಮಾಡಿಕೊಂಡು ಹೋಗಬೇಕಾಗಿರುತ್ತೆ. ತುಂಬ ಹಳ್ಳಿಗಳ ಕಡೆ ಈ ಫೆಸಿಲಿಟೀಸ್ ಇರೋದಿಲ್ಲ. ಅಲ್ಲಿಂದ ಬಂದು ಒಂದಿನೆಲ್ಲ ಕೆಲಸ ಹಾಳು ಮಾಡಿಕೊಂಡು ಇಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಹೋಗೋದು ತುಂಬ ಜನ ಅದು ಆಗೋಗ್ಬಿಟ್ಟಿರುತ್ತೆ. ಕೆಲವೊಂದೆಲ್ಲ ಪಾರ್ಟ್ಸು ಸಿಗೋದಿಲ್ಲ. ನಮ್ಮಲ್ಲಿ ಇವಾಗೆಲ್ಲ ಹೊಸ್ದಾಗಿ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಐಟಮ್ ಎಲ್ಲನೂ ಪಾರ್ಸಲ್ ಮಾಡೋಣ ಅಂತ ಅಂದ್ಕೊಂಡ್ರೆ ಕೆಲವೆಲ್ಲ ಹಳ್ಳಿಗಳ ಕಡೆ ಸಿಗೋದಿಲ್ಲ. ಅವ್ರಿಗೆ ಕೈಗೆ ಇಟ್ಕೊಂಗೆ ಮಾಡೋಣ. ಕೆಲವೆಲ್ಲ ಐಟಮ್ಸ್ಗಳು ಸಣ್ಣ ಪುಟ್ಟ ಥ್ರೆಡ್ ಕಟ್ ಆಗೋದೆಲ್ಲ ಏನೇನು ಪ್ರಾಬ್ಲಮ್ ಇರ್ತಾವೆಲ್ಲ ಐಟಮ್ಗಳು ಸಿಗೋಲ್ಲ, ಇಲ್ಲೇ ಬಂದು ಹೋಗಬೇಕಾಗತ್ತೆ. ದೊಡ್ಡ ಮಿಷಿನ್ಗೆ ಬೇರೆ ಥರ ಐಟಮ್ ಇರುತ್ತೆ, ಚಿಕ್ಕ ಮಿಷಿನ್ಗಳಿಗೆ ಹೈಬ್ರಿಡ್ ಥರ ಐಟಮ್ಸ್ ಇರುತ್ತೆ, ಹಾಗೆ ಚುಕ್ಕಿ ಮಿಷಿನ್ಗಳಿಗೆ ಬೇರೆ ಥರ ಐಟಮ್ಸ್ ಇರುತ್ತೆ. ಹಾಗಾಗಿ ಈ ವಿಡಿಯೋಗಳಲ್ಲಿ ಯಾವ್ಯಾವ ಮಿಷಿನ್ಗೆ ಯಾವ್ಯಾವ ಪಾರ್ಟ್ಸ್ನ ಹಾಕಬೇಕು, ದೊಡ್ಡ ಮಿಷಿನ್ಗೆ ಯಾವ ಥರ, ಚಿಕ್ಕ ಮಿಷಿನ್ಗೆ ಯಾವ ಥರ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ವಿಡಿಯೋಗಳಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ. ಹಾಗೆ ಇದನ್ನು ಸೇಲ್ ಕೂಡ ಮಾಡ್ತಾ ಇರ್ತೀವಿ, ಕೊರಿಯರ್ ಮಾಡ್ತೀವಿ. ನಿಮ್ಗೆ ಏನಾದರೂ ಮಿಷಿನ್ ಐಟಮ್ಸ್ ಬೇಕು ಅಂತ ಅಂದರೆ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಬಾಬಿನ್ ಕೇಸು. ಸಾಮಾನ್ಯವಾಗಿ ದಾರ ಹಾಕೊಳ್ಳಿಕ್ಕೆ ಬಾಬಿನ್ ಕೇಸ್ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಇಂಪಾರ್ಟೆಂಟು, ಅದೆಲ್ಲ ಎಷ್ಟು ಯೂಸ್ ಇದೆ, ಹಾಗೆ ಕೊರಿಯರ್ ಎಷ್ಟಾಗುತ್ತೆ, ಅದ್ರ ಪ್ರೈಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಹೊಸ ಐಟಮ್ಗಳ ಬಗ್ಗೆ, ಹೊಸ ಮಿಷಿನ್ಗಳ ಬಗ್ಗೆ ಇನ್ನು ಮುಂದೆ ಮಾಹಿತಿನ ಕೊಡ್ತಾ ಇರ್ತೀನಲ್ವಾ. ಹಾಗಾಗಿ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಒಂದು ಬಾಬಿನ್ ಕೇಸ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು, ಇದ್ರ ಬಗ್ಗೆ ನಾನು ಇವಾಗ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಇನ್ನು ಬಾಬಿನ್ ಅಂದರೆ ಸೇವಿಂಗ್ ಮಿಷಿನ್ಗಳಲ್ಲಿ ಕೆಳಗಡೆ ಭಾಗದಲ್ಲಿ ಬಳಸುವ ರೌಂಡ್ ಆಕಾರದ ಮೇಲೆ ಪಾರ್ಟ್ ಇರುತ್ತೆ. ಇದರಲ್ಲಿ ನಾವು ದಾರವನ್ನು ಸುತ್ತಿ ಮಿಷಿನ್ಗೆ ಹಾಕ್ತೇವೆ. ಹಾಗೆ ಮಿಷಿನ್ ಹೊಲಿಯುವಾಗ ಮೇಲಿನ ದಾರ ಹಾಗೆ ಬಾಬಿನ್ ದಾರ ಎರಡೂ ಸೇರಿ ಬಟ್ಟೆಯಲ್ಲಿ ಸ್ಟಿಚ್ ಆಗುತ್ತೆ. ಅದರಿಂದ ನಾವು ಬಾಬಿನ ಸೇವಿಂಗ್ ಮಿಷಿನಲ್ಲಿ ತುಂಬ ಮುಖ್ಯವಾದ ಭಾಗ ಅಂತಲೇ ಹೇಳ್ಬೋದು. ಇನ್ನು ಸಾಮಾನ್ಯವಾಗಿ ಬಾಬಿನ್ ಎರಡು ಥರ ಇರುತ್ತೆ, ಒಂದು ಮೆಟಲ್ ಬಾಬಿನು, ಹಾಗೆ ಇನ್ನೊಂದು ಬಂದುಬಿಟ್ಟು ಪ್ಲಾಸ್ಟಿಕ್ ಬಾಬಿನು. ಇಂಡಸ್ಟ್ರಿಯಲ್ ಸೇವಿಂಗ್ ಮಿಷಿನ್ಗಳಲ್ಲಿ ಹೆಚ್ಚಾಗಿ ಈ ಥರ ಮೆಟಲ್ ಬಾಬಿನ್ಗಳನ್ನೇ ಬಳಸ್ತಾರೆ, ಏಕೆಂದರೆ ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಹಾಗೆ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಹಾಗಾಗಿಬಿಟ್ಟು ಇದನ್ನು ಜಾಸ್ತಿ ಯೂಸ್ನ ಮಾಡ್ತೀವಿ. ಇದು ಬಂದುಬಿಟ್ಟು ಆ್ಯಕ್ಚುಲಿ ದೊಡ್ಡ ಮಿಷಿನ್ ಬಾಬಿನ್ ಕೇಸ್ ನಾನು ತೋರಿಸ್ತಾ ಇರೋದು. ಚಿಕ್ಕ ಮಿಷಿನು ಸಪ್ರೇಟಾಗಿ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಚಿಕ್ಕ ಮಿಷಿನ್ ಬಾಬಿನ್ ಕೇಸ್ನ ತೋರಿಸ್ತೀನಿ. ಇದು ಬಂದುಬಿಟ್ಟು ದೊಡ್ಡ ಮಿಷಿನ್ ಬಾಬಿನ್ ಕೇಸು. ನಿಮ್ಮ ಮಿಷಿನ್ಗಳಲ್ಲಿ ನೋಡ್ಕೊಳ್ಳಿ ಯಾವ ಮಿಷಿನು ಏನು ಅಂತ ಹೇಳಿಬಿಟ್ಟು ನೀವು ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಆಮೇಲೆ ದೊಡ್ಡ ಮಿಷಿನ್ಗೆ ಚಿಕ್ಕ ಮಿಷಿನ್ ಬುಕ್ ಮಾಡಬೇಡಿ, ನೋಡಿಕೊಂಡು ಬುಕ್ನ ಮಾಡ್ಕೊಳ್ಳಿ. ಇನ್ನು ನಾವು ಬಾಬಿನ್ ಮಿಷಿನ್ಗೆ ಹಾಕುವಾಗ ಸರಿಯಾದ ರೀತಿಯಲ್ಲಿ ಹಾಕಬೇಕು. ಬಾಬಿನ್ ಕೇಸ್ ಒಳಗಡೆ ಹಾಕಿದ ನಂತರ ಮಿಷಿನ್ನಲ್ಲಿ ಫಿಟ್ ಮಾಡಬೇಕು. ತಪ್ಪಾಗಿ ಹಾಕಿದ್ರೆ ದಾರ ಕಟ್ಟಾಗೋ ಪ್ರಾಬ್ಲಮ್ಸ್ ಇರುತ್ತೆ, ಇನ್ನು ದಾರ ಜಾಮ್ ಆಗೋ ಪ್ರಾಬ್ಲಮ್ಸ್ನ ಇರುತ್ತೆ. ನೀಟಾಗಿ ನೋಡಿ, ಇಲ್ಲಿ ಬಾಬಿನ್ ಒಳಗಡೆ ಬಾಬಿನ್ ಬರುತ್ತೆ, ಈ ಬಾಬಿನ್ ಒಳಗಡೆ ಹಾಕ್ಬಿಟ್ಟು ಈ ಒಂದು ಇದೆಯಲ್ಲ ಇಲ್ಲಿ ಹಾಕ್ಕೊಂಡು ಇಲ್ಲಿಂದ ದಾರನ ಇಲ್ಲಿ ಹಾಕ್ಕೊಳ್ಬೇಕು. ಆವಾಗ ನಿಮಗೆ ಕ್ಲೀನಾಗಿ ಬಾಬಿನ್ ಬಳಸೋ ಮೊದಲು ಇದರಲ್ಲಿ ದಾರನ ಸರಿಯಾಗಿ ಬಾಬಿನಲ್ಲಿ ಸುತ್ತಬೇಕು. ಇನ್ನು ಬಾಬಿನ್ ವೈಂಡರ್ನ ಬಳಸ್ಕೊಳ್ಬೋದು, ಇಲ್ಲ ನೀವು ಹಂಗೆ ಮಿಷಿನ್ ಕೂಡ ಸುತ್ಕೊಳ್ಬೋದು. ದಾರವನ್ನು ಸಮವಾಗಿ ಸುತ್ತಿದ್ರೆ ಮಿಷಿನು ಸ್ಟಿಚ್ಚು ಚೆನ್ನಾಗಿ ಬರುತ್ತೆ. ಕೆಲವೊಂದ್ಸಲ ತುಂಬ ಲೂಸು ಸ್ಟಿಚ್ಚು ಬಾಬಿನಲ್ಲೇ ಲೂಸ್ ಸ್ಟಿಚ್ ಹಾಕಿದ್ರೆ ಅದು ಕೂಡ ದಾರ ಕಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಈ ಬಾಬಿನ್ ಬಂದ್ಬಿಟ್ಟು ಸಣ್ಣ ಪಾರ್ಟ್ ಆಗಿದ್ರು ಕೂಡ ಸೇವಿಂಗ್ ಮಿಷಿನಲ್ಲಿ ತುಂಬ ಮುಖ್ಯವಾದ ಪಾತ್ರನ ವಹಿಸುತ್ತೆ. ಹಾಗೆ ಈ ಒಂದು ಬಾಬಿನು ಸರಿಯಾಗಿ ಕೆಲಸ ಮಾಡೋದ್ರಿಂದ ತುಂಬ ಸ್ಟಿಚ್ಚು ಕ್ಲೀನಾಗಿ ಕೆಲಸ ಮಾಡುತ್ತೆ. ಸೇವಿಂಗ್ ಮಿಷಿನ್ನ ಯೂಸ್ ಮಾಡೋರು ಬಾಬಿನನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಬೇಕಾಗತ್ತೆ, ದಾರವನ್ನು ಸರಿಯಾಗಿ ಸುತ್ಕೊಳ್ಬೇಕು. ಈ ರೀತಿ ಸೇವಿಂಗ್ ಮಿಷಿನ್ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮಗೆ ಟಿಪ್ಸ್ ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಮೇನ್ ಇನ್ನೊಂದು ಹೇಳ್ತೀನಿ ನೋಡಿ, ಇಲ್ಲಿ ವರ್ಕ್ನ ಮಾಡಬೇಕಾದ್ರೆ ನೀವು ಇಲ್ಲಿ ದಾರ ಆಲ್ಮೋಸ್ಟ್ ನೀವು ಎಂಥ ಕಂಪ್ನಿ ದಾರ ತೊಗೊಂಡ್ರು ಇಲ್ಲೆಲ್ಲ ದಾರ ಅದೆಲ್ಲ ಹೂಬೆಲ್ಲ ಬಂದು ಇಲ್ಲಿ ಸುತ್ತಕೊಳ್ಳುತ್ತೆ. ಆವಾಗ ಸ್ವಲ್ಪ ಕ್ಲೀನ್ನ ಮಾಡ್ಕೊಳ್ಳಿ, ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ, ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ ಇಲ್ಲೂ ಕೂಡ ದಾರ ಸುತ್ತಕೊಳ್ಳೋ ಚಾನ್ಸಸ್ ಇರುತ್ತೆ. ಅದ್ರದ್ದು ಹೂಬೆಲ್ಲ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆವಾಗ ಕ್ಲೀನ್ ಮಾಡ್ಕೊಳ್ಳೋವಾಗ ದಾರ ಕಟ್ಟಾಗೋ ಪ್ರಾಬ್ಲಮ್ ಬರಲ್ಲ. ನೀವು ಬಾಬಿನ ಹಾಕ್ಕೊಂಡಾಗ ನೋಡಿ, ಇಲ್ಲಿಂದ ಒಂದು ಸುತ್ತ ಬಂದು ಇಲ್ಲಿ ಒಂದು ನೀವು ಇಲ್ಲಿ ದಾರ ಇಲ್ಲಿದೆಯಲ್ಲ ಇಲ್ಲಿಂದ ಹಿಂಗೆ ಹಾಕ್ಕೊಂಡ್ರು ನೀವು ಬಾಬಿನ ಕ್ಲೀನಾಗಿ ಹಿಂಗೆ ಸ್ಟಿಚ್ ಮಾಡಬೇಕು. ಆವಾಗ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಇದು ಇಷ್ಟು ಉಪಯೋಗ ಇದೆ. ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಈ ವಿಡಿಯೋ ಕೊನೆಯಲ್ಲಿ ಹಾಗೆ ಒಂದು ಕಮೆಂಟ್ನ ಮಾಡೋದನ್ನ
ಮಾತ್ರ ಮರಿಬೇಡಿ. ಸೊ ಈ ಒಂದು ಬಾಬಿನ್ ಬಂದುಬಿಟ್ಟು ನಿಮ್ಗೆ ಅಂದರೆ ಬಾಬಿನ್ ಕೇಸು 100 ರೂಪೀಸ್ ಬಿಡುತ್ತೆ. ಶಿಪ್ಪಿಂಗ್ ಚಾರ್ಜ್ ಸಪ್ರೇಟ್ ಇರುತ್ತೆ. ಬೇಕು ಅನ್ನೋರು ಬುಕ್ನ ಮಾಡ್ಕೊಳ್ಳಿ. ಇನ್ನು ಐಟಮ್ನ ನೋಡಿದ್ರಲ್ವಾ, ಸೊ ಈ ಐಟಮ್ ಬಂದುಬಿಟ್ಟು ನಿಮಗೆ 100 ರೂಪೀಸ್ ಆಗುತ್ತೆ. ಸೊ ಈ ಒಂದು ಬಾಬಿನ್ ಕೇಸು ನಿಮಗೆ ಈ ಥರ ಪ್ಯಾಕಲ್ಲಿ ನಿಮಗೆ ಕೊರಿಯರ್ ಮಾಡ್ತೀವಿ. ನಿಮ್ಗೇನಾದರೂ ದಾರ ಕಟ್ಟಾಗೋ ಪ್ರಾಬ್ಲಮ್ ಎಲ್ಲ ಇತ್ತು ಅಂದರೆ ನಿಮ್ಗೆ ಏನಾರ ಬೇಕು ಅಂದರೆ ನೋಡಿ, ಇದು ಬಾಬಿನ್ ಕೇಸು ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನಾನು ಈ ಥರ ವೀಡಿಯೋ ಮಾಡಿದ್ದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಿಮ್ಗೆ ಏನಾರು ಒಂದು ವೇಳೆ ಹೆಸರು ಗೊತ್ತಾಗಿಲ್ಲ ಹೇಳೋದಕ್ಕೆ ಅಂತ ಅಂದರೆ ಈ ಥರ ಸ್ಕ್ರೀನ್ಶಾಟ್ನ ಓಡ್ಕೊಂಡ್ಬಿಟ್ಟು ವಾಟ್ಸಪ್ ಮಾಡಿ. ಸೊ ನಾನು ಮೇಲ್ಗಡೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಗೆ ಏನಾರು ಐಟಮ್ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಬೋದು. ಈ ಒಂದು ಬಾಬಿನ್ ಕೇಸ್ ಬಂದುಬಿಟ್ಟು ಜಸ್ಟ್ 100 ರೂಪೀಸ್ ಆಗುತ್ತೆ. ಶಿಪ್ಪಿಂಗ್ ಚಾರ್ಜು ಸಪ್ರೇಟ್ ಇರುತ್ತೆ. ನಾನು ಇದಕ್ಕೆ ಯಾವುದೇ ಥರ ಶಿಪ್ಪಿಂಗ್ ಚಾರ್ಜ್ನ ಹಾಕ್ತಾ ಇಲ್ಲ. ಈ ಒಂದು ಪಾರ್ಟ್ಸ್ ಬಂದುಬಿಟ್ಟು ಬಾಬಿನ್ ಕೇಸು 100 ರೂಪೀಸ್ ಇರುತ್ತೆ. ನಿಮ್ಗೆ ಏನಾರು ಬೇಕು ಅಂದರೆ ನಿಮ್ಮ ಊರಿಗೆ ಶಿಪ್ಪಿಂಗ್ ಚಾರ್ಜು ಸಪ್ರೇಟ್ ಇರುತ್ತೆ. ಸೊ ನೀವು ಈ ನಂಬರ್ಗೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ಬೇಕು ಅಂತ ಅಂದರೆ ಆರ್ಡರ್ ಮಾಡ್ಕೊಳ್ಳಿ. ಸೊ ಶಿಪ್ಪಿಂಗ್ ಚಾರ್ಜು ನಿಮಗೆ ಕಾಸ್ಟ್ ಏನು ಹೇಳ್ತಾರೆ ನಿಮ್ಮ ಊರುಗಳಲ್ಲಿ ಸಪ್ರೇಟ್ ಇರುತ್ತೆ. ಸೊ ಅದನ್ನು ನೀವು ಪೇ ಮಾಡಿಬಿಟ್ಟು ನೀವು ಬೇಕಾದ್ರೆ ಬೈನ ಮಾಡ್ಕೊಳ್ಬೋದು. ಸೊ ನಿಮ್ಗೆ ಬೇಕು ಅನ್ನೋರು ಬೈ ಮಾಡ್ಕೊಳ್ಳಿ. ಎಲ್ಲರೇನು ಬೈ ಮಾಡ್ಕೋಬೇಕು ಅಂತ ಏನಿಲ್ಲ. ನಿಮಗೆ ಬೇಕು ಅಂತ ಅನ್ನೋರು ನಿಮ್ಮ ದೂರ ಊರುಗಳಲ್ಲಿ ಯಾರು ಸಿಕ್ಕಿಲ್ಲ ಅಂತ ಅಂದರೆ ಪರ್ಚೇಸ್ನ ಮಾಡ್ಕೊಳ್ಳಿ. ಸೊ ನೋಡೋದಲ್ಲ, ನಿಮ್ಗೆ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ.